ಜೈ ಶ್ರೀರಾಮ್. ಇಲ್ಲಿ ಮತ್ತೊಂದು ಐಡಿಯಾ ಹನುಮಂತನ ಬಾಲಕ್ಕೆ ಏನಪ್ಪ ಅಂದರೆ, ಈ ಸನ್ಮಾನ ಮಾಡಬೇಕಾದ್ರೆ ಈ ರೀತಿಯಾದ ಹಾರಗಳನ್ನ ಹಾಕ್ತಾರೆ. ಇದನ್ನು ನೋಡಿ, ಹಾರಗಳಂದರೆ ಅದು ಈ ಕತ್ತಿನ ಸುತ್ತ ಏನು ಕೂತ್ಕೊಳ್ಳುತ್ತೆ ಅದು ಪೈಪ್ ಆಗಿರುತ್ತೆ. ನನಗೂ ಗೊತ್ತಿರಲಿಲ್ಲ, ತೆಗೆದು ನೋಡಿದಾಗಲೇ ಗೊತ್ತಾಗಿದ್ದು. ಈಗ ಅದನ್ನು ಕಟ್ ಮಾಡಿಬಿಟ್ಟು ಈ ಹಾರನ ನಾವು ಗಂಟಾಕ್ಬಿಟ್ವಿ. ಸೊ ಇದು ಒಂದು ಹಾರ ಆಯಿತು, ಬರೀ ಮಣಿ ಹಾರ ಆಯಿತು ನೋಡಿ. ಅದು ತೆಗೆದುಬಿಟ್ಟು ನೋಡಿದ್ರೆ ಇದು ಫ್ಲೆಕ್ಸಿಬಲ್ ಹೋಸ್, ಇದು ಫ್ಲೆಕ್ಸಿಬಲ್ ಹೋಸ್ ಅಂತ ಹೇಳ್ತಾರೆ. ಅಂದರೆ ಪೈಪು ಹೇಗೆ ಬೇಕಾದರೂ ಬೆಂಡ್ ಮಾಡ್ಬೋದು. ಇದ್ರ ಮಧ್ಯೆ ಒಂದು ಕಂಬಿ ಹಾಕಿಬಿಟ್ಟು ಫಿಕ್ಸ್ ಮಾಡಿರ್ತಾರೆ ಹಾರಗಳನ್ನ ನೋಡಿ. ಆ ಕಡೆ ಈ ಕಡೆ ಕಂಬಿ ಇದೆ, ಇದನ್ನು ಹೇಗೆ ಬೇಕಾದರೂ ನಾವು ಬೆಂಡ್ ಮಾಡ್ಬೋದು. ಈ ಕಂಬಿ ಬೆಂಡ್ ಆಗೋದ್ರಿಂದ ಫ್ಲೆಕ್ಸಿಬಲ್ ಹೋಸು ಅದೇ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ಇದನ್ನು ನಾವಿವಾಗ ಬಾಲದ ರೀತಿಯಲ್ಲಿ ನಮಗೆ ಬೆಂಡ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಏನಿದೆ ಕಂಬಿಗಳು, ಒಂದು ಕಡೆ ತುದಿಗೆ ನಾವು ಈ ಕೂದಲು ರೀತಿ, ಈ ಹುಲ್ಲನ್ನು ಕೂದಲು ರೀತಿ ಮಾಡಿಬಿಟ್ಟು ಅದಕ್ಕೆ ಫಿಕ್ಸ್ ಮಾಡ್ಕೊಬೋದು. ಅಥವಾ ಚೌಲಿನಾದರೂ ಕೂದಲು ಕಾಡೋ ಥರ ಒಳಗೆ ತೂರಿಸ್ಬೋದು. ಕೆಳಗಡೆ ಇರೋದನ್ನು ಕಂಬಿ ಮಕ್ಳಿಗೆ ಚುಚ್ಚಬಾರ್ದು ಅಂತ ಅಲ್ಲಿ ಸ್ವಲ್ಪ ಬಟ್ಟೆ ಸುತ್ತಬಿಟ್ಟು ಫಿಕ್ಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಪಾಪ ಮಕ್ಳಿಗೆ ಅದು ಕಂಬಿ ಚುಚ್ಕೊಂಡ್ರೆ ಅವು ಗೊತ್ತಾಗಲ್ಲ ಅವಕ್ಕೆ. ಹಳೆ ಹಾರಗಳು ಈ ಥರ ಸಿಕ್ಕಿದ್ರೆ ಈ ಥರ ಮಾಡ್ಕೊಬೋದು. ಇಲ್ಲಾಂದರೆ ಇದು ಎಲೆಕ್ಟ್ರಿಕಲ್ ಅಂಗಡಿಲಿ ಫ್ಲೆಕ್ಸಿಬಲ್ ಹೋಸ್ ಅಂತ ಸಿಗುತ್ತೆ. ಮತ್ತು ಈ ಗೋಲ್ಡನ್ ಟೇಪು ಮತ್ತು ಇದು ತಂತಿ, ಇದು ಎಲ್ಲಾದರೂ ಸಿಗುತ್ತೆ. ಎಲೆಕ್ಟ್ರಿಕಲ್ ಅಂಗಡೀಲಿ ತಂತಿನೂ ಸಿಗುತ್ತೆ, ಫ್ಲೆಕ್ಸಿಬಲ್ ಹೋಸು ಸಿಗುತ್ತೆ. ತಂದು ನಾವೇ ತಯಾರು ಮಾಡ್ಕೊಬೋದು. ಇದು ಅಡ್ವಾಂಟೇಜ್ ಏನಂದರೆ, ಇದು ಫ್ಲೆಕ್ಸಿಬಲ್ ಹೋಸು ಮತ್ತು ತಂತಿ ಆಗಿರೋದ್ರಿಂದ ಭಾರನೂ ಇರೋದಿಲ್ಲ, ಮತ್ತು ಶೇಪ್ ನಾವು ಹೆಂಗೆ ಕೊಡ್ತೀವಿ ಹಂಗಿರುತ್ತೆ. ತೀರಾ ಮಕ್ಳೇನಾರ ಹಾಳು ಮಾಡ್ಕೊಂಡು ಹಾಗೆ ಹೀಗೆ ಬಗ್ಗಿದ್ರು ಕೂಡ ಅದು ಶೇಪ್ ಹೋದರೂ ಕೂಡ ನಾವು ಇಮಿಡಿಯೇಟಾಗಿ ಸರಿ ಮಾಡ್ಕೊಬೋದು. ಇದು ವೆಯ್ಟ್ ಇಲ್ದಲೇ ಇರೋ ಕಾರಣ ತುಂಬ ಹೊತ್ತು ಮಕ್ಕಳು ಇದನ್ನು ಹಾಕ್ಕೊಂಡು ಇರ್ತಾರೆ. ಜೊತೆಗೆ ಅವ್ರಿಗೆ ಇರಿಟೇಷನ್ ಕೂಡ ಆಗೋದಿಲ್ಲ, ಆರಾಮಾಗಿ ಶೇಪಲ್ಲೇ ಇರುತ್ತೆ. ಅದು ಭಾರ ಆಗಿ ಬಿದ್ದೋಗೋದು ಇಲ್ಲ ನೋಡಿ. ಈಗ ಹನುಮಂತನ ಬಾಲದ ಆಕಾರ ರೆಡಿ ಆಯಿತು. ಆ ಕಡೆ ಈ ಕಡೆ ತಂತಿಗೆ ನಾವು ಒಂದು ಕಡೆ ಕೂದಲನ್ನ ಹುಲ್ಲನಿಂದನೂ ಹಾಕ್ಬೋದು. ಈ ಕಡೆ ಬಟ್ಟೆ ಸುತ್ಬಿಟ್ಟು ಮಕ್ಳಿಗೂ ಫಿಕ್ಸ್ ಮಾಡ್ಕೊಬೋದು. ಈ ಪೇಪರೆಲ್ಲ ಸುತ್ತಿ ನಾವು ಬಾಲ ಮಾಡಿದಾಗ ಅದು ಸ್ವಲ್ಪ ವೆಯ್ಟ್ ಇರುತ್ತೆ, ಅದು ಬಿದ್ದೋಗೋ ಚಾನ್ಸಸ್ಸು ಇರುತ್ತೆ, ಶೇಪು ಹಾಳಾಗುತ್ತೆ. ನಾವು ಪದೇ ಪದೇ ಶೇಪ್ ಕೂರ್ಸೋಕ್ಕಾಗಲ್ಲ.